ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ನೀವು ಆನ್ಲೈನ್ನಲ್ಲಿ ಯಾವುದೇ ಥರದ ಮೋಸ ಹೋಗಿದ್ದರೆ, ಫಾರ್ ಎಕ್ಸಾಂಪಲ್ ಫೋನ್ಪೇ ಸ್ಕ್ಯಾಮ್ ಆಗಿರ್ಬೋದು ಅಥವಾ OLX ಸ್ಕ್ಯಾಮ್ ಆಗಿರ್ಬೋದು. ಸೊ ಈ ರೀತಿ ನೀವು 10,000 20,000 50,000 ಅಂತ ಅವರಿಗೆಲ್ಲ ಹಣ ಕಳಿಸಿರ್ತೀರ. ಆದರೆ ನೀವು ಹಣ ಕಳಿಸಿದ್ಮೇಲೆ ಅವರು ಯಾವುದೇ ಥರದ ಪ್ರಾಡಕ್ಟ್ಸನ್ನು ವಾಪಸ್ ಕೊಡಲ್ಲ. ಇನ್ನೊಂದು ಥರ ಫೋನ್ಪೇ ಸ್ಕ್ಯಾಮಲ್ಲಿ ನಿಮಗೆ ಕ್ಯಾಶ್ ಬ್ಯಾಕ್ ಬಂದಿದೆ, ಅದು ಬಂದಿದೆ, ಇದು ಬಂದಿದೆ ಅಂತ ಹೇಳಿಬಿಟ್ಟು ಅವರು ನಿಮ್ಮ ಒಂದು ಅಕೌಂಟ್ನಿಂದನೇ ಹಣನ ನಿಮಗೆ ಗೊತ್ತಿಲ್ಲದೇ ತಕ್ಕೊಳ್ತಾರೆ. ಸೊ ಈ ರೀತಿ ಸ್ಕ್ಯಾಮಿಂದಾಗಿ ನೀವೇನು ಮಾಡ್ತೀರಾ ಅಂದರೆ, ನಿಮ್ಮ ಒಂದು ಹಣವನ್ನು ವಾಪಸ್ ತೆಗಿಲಿಕ್ಕೆ ನೀವು ಏನೆಲ್ಲ ಪ್ರಯತ್ನ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀರಾ. ಅವರು ನಿಮ್ಮ ಒಂದು ಹಣವನ್ನು ವಾಪಸ್ ತರಿಸಿ ಕೊಡ್ತಾರಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೊಡಲ್ಲ. ಫಾರ್ ಎಕ್ಸಾಂಪಲ್ ನೀವು ಆನ್ಲೈನಲ್ಲಿ ಸ್ಕ್ಯಾಮ್ ಆಗಿದೆ ಅಂತ ತಿಳ್ಕೊಳ್ಳಿ, ನೀವು ತಗೊಂಡೋಗಿ ಒಂದು ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನಲ್ಲಿ ಕೊಡ್ತಾ ಇದ್ದೀರಾ. ಅವ್ರೇನು ಮಾಡ್ತಾರೆ ಅಂದರೆ, ಸರಿಯಾಗಿ ನಿಮ್ಮನ್ನಿಟ್ಟು ಕಾಮಿಡಿ ಮಾಡಿ ನಗಾಡಿ, ಸೊ ನಿನಗೆ ಬುದ್ಧಿ ಇಲ್ಲ, ಕಳ್ಕೊಂಡಿದ್ಯಾ, ನಿಮ್ಮ ಹಣನ ನೀವು ನೋಡ್ಕೊಬೇಕು ಅಂತ ಹೇಳಿ ವಾಪಸ್ ಕಳ್ತಾರೆ. ಕೆಲವು ಒಳ್ಳೆ ಪೊಲೀಸ್ಗಳು ಕೂಡ ಇರ್ತಾರೆ. ಸೊ ನೀವು ಕೊಡುವ ಕಂಪ್ಲೇಂಟನ್ನು ತಗೊಂಡು ಅವರು ಸ್ವಲ್ಪ ಒಂದು ನಂಬರ್ಸ್ಗೆಲ್ಲ ಕಾಲ್ ಮಾಡಿ ಟ್ರೈ ಮಾಡ್ತಾರೆ ನಿಮ್ಮ ಒಂದು ಹಣವನ್ನು ವಾಪಸ್ ಕೊಡಲಿಕ್ಕೆ. ಆದರೆ ಸ್ಕ್ಯಾಮರ್ ಏನು ಮಾಡ್ತಾರೆ ಅಂದರೆ, ಯಾರ್ದಾರ್ದು ಹೆಸರಲ್ಲಿ ಫೋನ್ ನಂಬರನ್ನು ತಕ್ಕೊಂಡು ಕಾಲೆಲ್ಲ ಮಾಡಿರ್ತಾನೆ. ಸೊ ಪೊಲೀಸ್ ಕಡೆಯಿಂದ ಅವ್ರನ್ನ ಕಂಡುಹಿಡಿಯೋಕ್ಕಾಗಲ್ಲ. ಸೊ ನಿಮಗೆ ನಿಮ್ಮ ಒಂದು ಹಣ ವಾಪಸ್ ಬರಲ್ಲ. ನೀವೇನು ಮಾಡಬೇಕು ಅಂದರೆ, ನಾರ್ಮಲ್ ಆದ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ತಗೊಂಡೋಗಿ ಕಂಪ್ಲೇಂಟ್ ಕೊಡೋದಲ್ಲ, ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿ ತಗೊಂಡೋಗಿ ನೀವು ಕಂಪ್ಲೇಂಟನ್ನು ಮಾಡಬೇಕಾಗತ್ತೆ. ಸೊ ಇವರು ನಿಮ್ಮ ಒಂದು ಹಣವನ್ನು ವಾಪಸ್ ಕೊಡಲಿಕ್ಕೆ ಎಲಿಜಿಬಿಲಿಟಿ ಇದೆಯಾ ಅಂತ ಕೇಳಿದ್ರೆ 100% ಎಲಿಜಿಬಿಲಿಟಿ ಅವರಿಗೆ ಇರುತ್ತೆ. ಸೊ ಒಂದು ಹಣ ನಿಮ್ಮ ಕಡೆಯಿಂದ ಎಲ್ಲಿ ಹೋಗಿದೆ, ಯಾರಿಗೆ ಹೋಗಿದೆ, ಓಕೆ, ಯಾವ ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಆಗಿದೆ ಅಂತ ಬ್ಯಾಂಕ್ನ ಸಪೋರ್ಟ್ ತಗೊಂಡು ಆ ಒಂದು ವ್ಯಕ್ತಿಯನ್ನು ಹುಡುಕ್ಬೋದು. ಓಕೆನಾ, ಎಲ್ಲ ಟ್ರಾನ್ಸಾಕ್ಷನ್ ಡೀಟೇಲ್ಸನ್ನೆಲ್ಲ ಇಟ್ಕೊಂಡು ನಿಮ್ಮ ಒಂದು ಹಣವನ್ನು, ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ನೀವೇ ಸೇಫಾಗಿ ಇಟ್ಕೊಬೇಕು. ಸೊ ಅದು ಹೇಗೆ ಅಂತ ನೋಡಿದ್ರೆ, ಯಾವುದೇ ಒಂದು ಸ್ಕ್ಯಾಮರ್ ಕಾಲ್ ಮಾಡ್ದ ಹಣ ಕೇಳದ ಅಂದರೆ ನೀವು ಕೊಡಲಿಕ್ಕೆ ಹೋಗಬೇಡಿ. ನೀವು OLXಲ್ಲಿ ಆ ಒಂದು ಪ್ರಾಡಕ್ಟ್ ತೊಗೊತೀನಿ, ಇದನ್ನು ತೊಗೊತೀನಿ ಅಂತ ಫಸ್ಟೇ ಹಣವನ್ನು ಪೇ ಮಾಡೋಕ್ಕೆ ಹೋಗಬೇಡಿ. ಮತ್ತು ನೀವು OLXನಲ್ಲಿ ಯಾವುದಾದ್ರು ಒಂದು ಪ್ರಾಡಕ್ಟ್ಸನ್ನು ತೊಗೊಬೇಕು ಅಂದರೆ, ನಿಮ್ಮ ಒಂದು ಏರಿಯಾದಲ್ಲಿ ಯಾರು ಸೇಲ್ ಮಾಡ್ತಿದ್ದಾರೆ ಅದನ್ನು ಮಾತ್ರ ಹುಡುಕಿ. ಅದನ್ನು ಬಿಟ್ಟು ಔಟ್ ಆಫ್ ಸ್ಟೇಟು ಅದನ್ನೆಲ್ಲ ಹುಡ್ಕೋಕ್ಕೆ ಹೋಗಬೇಡಿ. ಅವ್ನು ಪಾರ್ಸಲ್ ಆಗ್ತಾನೆ, ಅದು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಒಂದು ಏರಿಯಾದಲ್ಲಿರುವ ಪರ್ಸನ್ ಯಾವನು ಅಂದರೆ OLXಲ್ಲಿ ಅಡ್ವರ್ಟೈಸನ್ನು ಹಾಕಿರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಲೈವ್ ಆಗಿ ಅವ್ರ ಮನೆಗೆ ಹೋಗಿ ಅಥವಾ ಬೇರೆ ಒಂದು ಜಾಗಕ್ಕೆ ಕರೆಸಿ ಪ್ರಾಡಕ್ಟ್ನ ನಿಮ್ಮ ಕೈಯಾರೆ ನೋಡಿ ಟೆಸ್ಟ್ ಮಾಡಿ. ಓಕೆ, 2-3 ಜನ ಎಕ್ಸ್ಪರ್ಟ್ ನಿಮ್ಮ ಫ್ರೆಂಡ್ಸೇ ಇರ್ತಾರೆ, ಕರ್ಕೊಂಡು ಹೋಗಿ ಆ ಒಂದು ಪ್ರಾಡಕ್ಟ್ ಹೇಗಿದೆ ಅಂತ ಅವನ ಕೈಯಲ್ಲಿ ಟೆಸ್ಟ್ ಮಾಡಿಸಿ. ಓಕೆ, ಸೊ ಈ ರೀತಿ ಎಲ್ಲ ಮಾಡೋದ್ರಿಂದ ನೀವು ಈ ಥರ ಮೋಸ ಹೋಗಲ್ಲ OLXನಲ್ಲಿ. ಮತ್ತು ಫೋನ್ಪೇಯಲ್ಲಿ ಏನಂದರೆ, ನಿಮಗೆ ಯಾವುದೇ ಥರದ ಕ್ಯಾಶ್ ಬ್ಯಾಕ್ ಬಂದರೆ ಅದು ಫೋನ್ಪೇ ಆ್ಯಪಲ್ಲೇ ತೋರಿಸುತ್ತೆ. ಯಾವುದೇ ಕಸ್ಟಮರ್ ಕೇರ್ ಬಂದ್ಬಿಟ್ಟು ನಿಮಗೆ ಕ್ಯಾಶ್ ಬ್ಯಾಕ್ ಬಂದಿದೆ ತಗೊಬೇಕಂದ್ರೆ ಆ ಪಿನ್ ಒತ್ತಿ, ಈ ಪಿನ್ ಒತ್ತಿ ಅಂತ ಯಾರು ಕಸ್ಟಮರ್ ಕೇರ್ನವರು ಕಾಲ್ ಮಾಡಿ ಕೇಳಲ್ಲ. ನೆಕ್ಸ್ಟು ಬ್ಯಾಂಕ್ ಫ್ರಾಡ್ಸ್ಗಳು ಕೂಡ ಇರ್ತಾರೆ. ಸೊ ನಿಮ್ಮ ಒಂದು ATM ಕಾರ್ಡನ್ನೇ ಬ್ಲಾಕ್ ಮಾಡಿಬಿಟ್ಟಿದ್ದೀವಿ, ಆ್ಯಕ್ಟಿವೇಟ್ ಮಾಡಬೇಕು ಅಂದರೆ ATM ಕಾರ್ಡ್ ನಂಬರ್ ಹೇಳಿ, CVV ಹೇಳಿ, ಮತ್ತು ಎಕ್ಸ್ಪೈರಿ ಡೇಟ್ ಹೇಳಿ, ಹಂಗೆ ಪಿನ್ ಕೋಡು ಹೇಳಿಬಿಡಿ ಅಂತ ಹೇಳ್ತಾರೆ. ಸೊ ಅವರಿಗೆಲ್ಲ ಹೆದರ್ಕೊಂಡು ನೀವು ನಿಮ್ಮ ಒಂದು ಡೀಟೇಲ್ಸನ್ನು ಯಾರ ಹತ್ರನೂ ನೀವು ಶೇರ್ ಮಾಡೋಕ್ಕೆ ಹೋಗಬೇಡಿ. ಸೊ ಶೇರ್ ಮಾಡಿದ್ರೆ ನಿಮ್ಮ ಹಣ ಫುಲ್ ಗಾಲಿನೇ ಅಂತ ಹೇಳ್ಬೋದು. ಮತ್ತು ಇನ್ನೂ ಕೆಲವೊಂದು ಆನ್ಲೈನ್ ಫ್ರಾಡ್ಗಳು ಕೂಡ ಇದ್ದಾವೆ. ಈಗ ಲಾಕ್ಡೌನ್ ಟೈಮಲ್ಲಿ ಸುಮಾರು ಜನಕ್ಕೆ ಕೆಲಸ ಇಲ್ಲದೆ ಅವರು ಹಣ ಸಂಪಾದನೆ ಮಾಡಲಿಕ್ಕೆ ಒಳ್ಳೆ ಕೆಟ್ಟ ದಾರಿಗಳನ್ನು ಇಟ್ಕೊಂಡಿರ್ತಾರೆ. ಏನಪ್ಪ ಅಂತ ನೋಡಿದ್ರೆ, ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ಗಳು ನಿಮಗೆ ದೊಡ್ಡ ಸ್ಪೆಸಿಫಿಕೇಷನ್ಸ್ ಇರೋ ಮೊಬೈಲ್ಗಳನ್ನೆಲ್ಲ ಜಸ್ಟ್ 3,000 ರೂಪಾಯಿ, 4,000 ರೂಪಾಯಿಗೆಲ್ಲ ಮಾರ್ತೀನಿ, 1,000 ರೂಪಾಯಿಗೆಲ್ಲ ಮಾರ್ತೀನಿ ಅಂತ ಅಡ್ವರ್ಟೈಸ್ ಎಲ್ಲ ಕಡೆ ನೀವು ನೋಡಿರ್ಬೋದು. ಓಕೆ, ಈ ಥರ ಅಡ್ವರ್ಟೈಸನ್ನು ಕೊಟ್ಟು ಅವರು ಫೇಕ್ ವೆಬ್ಸೈಟಿಗೆ ಕರ್ಸ್ಕೊಳ್ತಾರೆ. ಸೊ ನೀವು ಮೊಬೈಲ್ ಚೆನ್ನಾಗಿದೆ ಅಂತ ಅಲ್ಲಿ ಮೊಬೈಲ್ನೆಲ್ಲ ಬುಕ್ ಮಾಡೋಕ್ಕೆ ಹೋಗ್ತೀರಾ, ನಿಮ್ಮ ಒಂದು ಹಣ ಅಲ್ಲೇ ಗಾಲಿ. ನಿಮಗೆ ಯಾವುದೇ ಥರದ ಮೊಬೈಲ್ಗಳು ಬರೋದಿಲ್ಲ. ಯಾಕೆಂದರೆ ದೊಡ್ಡ ವೆಬ್ಸೈಟ್ ಆದ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲೇ ನಿಮಗೆ ಮೋಸ ನಡೀತಿದೆ. ಅಲ್ಲಿ ಸ್ಕ್ಯಾಮ್ ಸೆಲ್ಲರ್ಸ್ಗಳು ಇರ್ತಾರೆ. ಓಕೆ, ಸೊ ಅವ್ರೇನು ಮಾಡ್ತಾರೆ ಅಂದರೆ, ಇದೇ ಟೈಮಿಗೆ ವೆಯ್ಟ್ ಮಾಡ್ತಿರ್ತಾರೆ, ದಿವಾಳಿ ಆಫರು, ಬಿಗ್ ಬಿಲಿಯನ್ ಡೇಸು. ಸೊ ಈ ರೀತಿ ಟೈಮಲ್ಲಿ ಆ ಒಂದು ಸೆಲ್ಲರ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ, ಅವ್ರ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಸೊ ಈ ಥರ ಸ್ಕ್ಯಾಮ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಫೇಕ್ ಆದ ಐಫೋನನ್ನು ಕಳಿಸ್ಕೊಡೋದು, ಫೇಕ್ ಪ್ರಾಡಕ್ಟ್ಸನ್ನು ಕಳಿಸ್ಕೊಡೋದೇ ದೊಡ್ಡ ವೆಬ್ಸೈಟಲ್ಲಿ ನಡೆಸ್ತಾ ಇದೆ. ನೀವೇನು ಮಾಡ್ತೀರಾ ಅಂದರೆ, ಗೊತ್ತಿಲ್ದಿರೋ ವೆಬ್ಸೈಟಲ್ಲೇ ಹೋಗಿ ನೀವು ಪ್ರಾಡಕ್ಟ್ಸನ್ನು ಬುಕ್ ಮಾಡ್ತೀರಾ. ಸೊ ಈ ರೀತಿ ಬುಕ್ ಮಾಡೋದ್ರಿಂದ ನಿಮ್ಮ ಒಂದು ಹಣನೇ ವೇಸ್ಟ್ ಆಗುತ್ತೆ. ಸೊ
ಫೈನಲ್ ಆಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಒಂದು ವಿಷಯ ಮಾಡ್ತಿದ್ದೀರಾ ಅಂದರೆ ಅದ್ರ ಬಗ್ಗೆ ಫುಲ್ ರಿಸರ್ಚ್ ಮಾಡಿ, ಅದ್ರ ಬಗ್ಗೆ ಫುಲ್ ತಿಳ್ಕೊಳ್ಳಿ. ನಿಮಗೆ ಗೊತ್ತಿಲ್ಲ ಅಂದರೆ ಇನ್ನೊಂದು 4-5 ಜನದ ಹತ್ರ ಕೇಳಿ. ಓಕೆ, ಸೊ ಕೇಳಿ ತಿಳ್ಕೊಂಡು ನಾಲೆಡ್ಜ್ ಗೈನ್ ಮಾಡಿಕೊಂಡು ಆಮೇಲೆ ಮಾಡಿದ್ರೆ ಅದು ಕರೆಕ್ಟಾಗಿರುತ್ತೆ. ನಿಮಗೆ ಗೊತ್ತಿಲ್ಲದೆ ಒಂದು ವಿಷಯ ಮಾಡೋಕ್ಕೋದ್ರೆ ಅದು ಖಂಡಿತವಾಗ್ಲೂ 90% ತಪ್ಪಾಗಿಯೇ ಹೋಗುತ್ತೆ. ಓಕೆ, ಸೊ ಬಿ ಕೇರ್ಫುಲ್. ಮತ್ತು ನೀವು ಮಾತ್ರ ಎಜುಕೇಟೆಡ್ ಆಗಿದ್ದರೆ ಪರವಾಗಿಲ್ಲ, ನಿಮ್ಮ ಜೊತೆಗಿರೋವ್ರ ಹತ್ರನೂ ಹೇಳಿ, ನೋಡಪ್ಪ ಇದು ಹೀಗೆ ಅಂತ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ನೀವು ನಿಮ್ಮ ಒಂದು ನಾಲೆಡ್ಜನ್ನು ಗೈನ್ ಮಾಡ್ಕೊಬೇಕು. ಸೊ ಅದಿಷ್ಟೇ ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಂದಿದ್ದು. ಸೊ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ನ ಎನೇಬಲ್ ಮಾಡಿಕೊಂಡ್ರೆ ನಾನು ಯಾವಾಗಲೂ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಎಷ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.